ಎಲ್ಲಾ ವಿಡಿಯೋಸ್ ಅಲ್ಲೂ ಇದ್ದೇ ಇರುತ್ತೆ 38,000 ಕೊಡ್ತೀನಿ ಸರ್ ಬನ್ನಿ ಎತ್ತಾಕೊಂಡು ಹೋಗಿ ಸರ್ 85,000 ನೋಡಿದೆ 85,000 ಗೆ ಕೊಡ್ತೀನಿ ಸರ್ ಬನ್ನಿ ಎತ್ತಾಕೊಂಡು ಹೋಗಿ ಇದು ಸೇಮ್ 91,000 ನೋಡಿದೆ ಇದು 91,000 ನೋಡಿದೆ ಪ್ರೈಸ್ 91,000ಕ್ಕೆ ಕೊಡೋಣ ಸರ್ ಬನ್ನಿ ಎತ್ತಾಕೊಂಡು ಹೋಗಿ 93,000 88,000 ಸರ್ ಬನ್ನಿ ಎತ್ತಾಕೊಂಡು ಹೋಗಿ 94,000 ಕೊಡ್ತೀನಿ 93,000 ಗಾಡಿ ಕೊಡ್ತೀವಿ. ಹೌದು 2010 ಮಾಡಲ್ ಆಗಿದೆ ಸೆಕೆಂಡ್ ಓನರ್ಶಿಪ್ ಜಸ್ಟ್ 1,45,000 ಕೊಡ್ತೀನಿ ಸರ್ ಬನ್ನಿ ಎತ್ತಾಕೊಂಡು ಹೋಗಿ ಸರ್ ಜಸ್ಟ್ 97,000 ಚರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಮಂದಿ ಮತ್ತೊಂದ್ ಸರ್ತಿ A to Z ಕಾರ್ ಪಾಯಿಂಟ್ಸ್ ಬಂದಿದ್ದೀನಿ. ಆಲ್ಮೋಸ್ಟ್ ಎಷ್ಟು ವಿಡಿಯೋ ಅಂತ ನಾನು ಹೇಳಕ್ಕಾಗೋದಿಲ್ಲ ಬಿಕಾಸ್ ಮಂತ್ಲಿ 2 ವಿಡಿಯೋ ಬಂದೇ ಬರುತ್ತೆ. ಇದರಲ್ಲಿ 2ರಿಂದ 3 ಆಗ್ಬೋದು ಬಿಕಾಸ್ ಸ್ಟಾಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಸ್ಟಾಕ್ಸ್ ಬಂದ್ರೆ ಇಮಿಡಿಯೇಟ್ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬೋದು. ಇವತ್ತು ವಿಡಿಯೋ ಮಾಡಿದ್ರೆ ನಾಳೆ ಕಸ್ಟಮರ್ ವಾಕ್ ಇನ್ ಬರ್ತಾರೆ, ಆ ಥರ ಪ್ರೈಸಲ್ಲಿ ಕೊಡ್ತಾರೆ. ಇಡೀ ಬೆಂಗಳೂರಲ್ಲಿ ಚೆಕ್ ಮಾಡ್ಕೊಳ್ಳಿ, ಈ ಪ್ರೈಸಲ್ಲಿ ಬೀಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಅಂಡ್ ಲೊಕೇಶನ್ ಎಲ್ಲ ತಿಳಿಸೋದಾದ್ರೆ ಕೆಳಗಡೆ ಲೊಕೇಶನ್ ಆಗಿರ್ತೀನಿ, ಅವ್ರನ್ನೂ ಕೇಳೋಣ ಒಂದ್ಸರ್ತಿ ಯಾವ ಥರ ಇದೆ ಅಂತ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಹೆಂಗಿದ್ದೀರಾ? ಸರ್ ಚೆನ್ನಾಗಿದ್ದೀರಾ? ಮತ್ತೊಂದು ಬ್ರಾಂಚ್ ಏನು ಯಾವಾಗ ಓಪನ್ ಮಾಡ್ತೀರಾ? ಎಲ್ಲ ವಿಡಿಯೋದಲ್ಲೇ ಕೇಳ್ತೀನಿ ಸರ್. ಒಂದಾಗಿದೆ, ಇನ್ನೊಂದು ಮಾಡೋಣ. ತುಂಬಾ ಬೇಗ. ಎಷ್ಟು ಗಾಡಿ ಇದೆ ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ ಈ ಸರ್ತಿ ಒಂದು 12-13 ಗಾಡಿ ಇದಾವೆ ಸರ್. 12-13 ಗಾಡಿ ಇದೆ. ಓಕೆ, ಪ್ರೈಸಿಂಗ್ ಸ್ಟಾರ್ಟಿಂಗ್ 38,000 ಇಂದ 1 lakh ಬಜೆಟ್ ಅಲ್ಲೇ ನಿಮ್ಗೆ 8-9 ಕಾರ್ಸ್ ಸಿಗುತ್ತೆ. ಗಾಡಿಗಳು ಚೆನ್ನಾಗಿದೆ, ಬಂದ್ ನೋಡಿ. A to Z ಕಾರ್ಸ್ ಪಾಯಿಂಟ್ ಅಂತ ಜಾಸ್ತಿ ಇದಾಗಿದೆ, ಹಂಗೆ ಆ ರೇಟ್ ಗಾಡಿಗಳು ಕೊಡ್ತೀವಿ. ಓಕೆ, ಅಂಡ್ ಕೆಳಗಡೆ ಒಂದು ನಂಬರ್ ಹಾಕಿರ್ತೀವಿ, ಇವ್ರದ್ದು ನಂಬರ್ ಇರುತ್ತೆ. ಸಪೋಸ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅಡ್ರೆಸ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ವಿಸಿಟ್ ಆದ ನಂತರ ನಿಮಗೆ ಇವಾಗ ಬೀಟ್ ಹುಡುಕ್ತಿರ್ತಾರ, ಅಸೆಂಟ್ ಹುಡುಕ್ತಿರ್ತಾರ, ನಿಮ್ಗೆ ಈ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಗೆಟ್ಸು ಸಿಗ್ಬೋದು. ಮಾರುತಿ ನಿಮ್ಗೆ ಯಾವುದು ಇಷ್ಟ ಆಗಿಲ್ಲ ಅಂದ್ರೆ ಮಲ್ಟಿಪಲ್ ಆಪ್ಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಈ ಒಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಸಿಗುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ಬನ್ನಿ, ಪೀಸ್ ಆಗಿದೆ, ನೆರಳು ಇದೆ, ಈ ಏರಿಯಾ ಚೆನ್ನಾಗಿದೆ, ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಆರಾಮಾಗಿ ರೋಡ್ಗಳಿದೆ ಅಂತ ಹೇಳ್ಬೋದು. ಬಂದು ವಿಸಿಟ್ ಆಗಿ ವಿಡಿಯೋ ಕಾಲ್ ಮಾಡೋಕ್ಕಿಂತ ಇವತ್ತು ವಿಡಿಯೋ ಮಾಡ್ತೀನಿ, ನಾಳೆ ನೀವು ಬಂದ್ರೆ ನಿಮ್ಗೆ ಯಾವ ಗಾಡಿ ಸಿಗುತ್ತೆ, ವಿಡಿಯೋದಲ್ಲಿ ಏನ್ ಸಿಗುತ್ತೆ ಆ ಗಾಡಿಗಳು ಇರುತ್ತೆ ಅಂತ. ಸರ್ ವಿಡಿಯೋದಲ್ಲಿ ಏನ್ ತೋರಿಸ್ತೀರಾ ಅದೇ ಗಾಡಿ, ಏನ್ ಡೀಟೇಲ್ಸ್ ಹೇಳ್ತೀವಿ ಅದೇ ಗಾಡಿ, ಅದೇ ಡೀಟೇಲ್ಸ್. ಫೋನ್ ಪಿಕ್ ಮಾಡಿಲ್ಲ ಕಮೆಂಟ್ ಮಾಡ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರೋಕ್ಕಿದೆ, ನಾವು ರೆಸ್ಪಾನ್ಸ್ ಕ್ಲೀನಾಗಿ ಕೊಡೋಕ್ಕಾಗಲ್ಲ. ಆ ಡೀಟೇಲ್ಸ್ ಅಂತ ವಿಡಿಯೋದಲ್ಲಿ ಹೇಳಿರ್ತೀವಿ. ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಲೊಕೇಶನ್ ಕಳಿಸ್ತೀವಿ. ಡೈರೆಕ್ಟ್ ಲೊಕೇಶನ್ಗೆ ವಿಸಿಟ್ ಮಾಡಿ. ಗಾಡಿಗಳಿಂದ 1-2 ಗಾಡಿ ಇರುತ್ತೆ, ಆ ಗಾಡಿಗೆ ಬಂದು ಬೇರೆ ಗಾಡಿನೂ ಇಷ್ಟಪಡ್ಬೋದು. ಬನ್ನಿ ಡೈರೆಕ್ಟ್ ವಿಸಿಟ್ ಮಾಡಿ. ಕಾಲ್ಸ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಸೊ ಕ್ಲೀನಾಗಿ ರೆಸ್ಪಾನ್ಸ್ ಕೊಡಕ್ ಆಗ್ತಾ ಇಲ್ಲ. ಮತ್ತೊಂದು 3-4 ಜನ ಇದಾರೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಫಿಲ್ಟರ್ ರಿಮೂವ್ ಮಾಡ್ಬಿಟ್ಟು ವಿಡಿಯೋ ಮಾಡಪ್ಪ ಅಂತ ಹೇಳ್ತಿದ್ದೆ. ನಾನೇನು ರೀಲ್ಸ್ ಮಾಡ್ತಿಲ್ಲ, ಹುಡುಗಿ ಅಲ್ಲ, ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಏನ್ ಗಾಡಿ ಇರುತ್ತನ ನಾನು ವಿಡಿಯೋದಲ್ಲಿ ಯಾವ್ದು ಫಿಲ್ಟರ್ ಹಾಕಿಲ್ಲ, ಹೆಂಗಿದೆ ಗಾಡಿ ಅದನ್ನ ಹಂಗೆ ತೋರಿಸ್ತಿದ್ದೀನಿ. ಬಂದು ನೀವು ವಿಸಿಟ್ ಆಗಿ, ಅದಾದ ನಂತರ ಕಮೆಂಟ್ ಮಾಡ್ರಿ. ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಯಾಕಂದ್ರೆ ನಂಗೆ ಬೇಜಾರಾಯ್ತದು, ಅದಕ್ಕೆ ಹೇಳ್ಬೇಕಂತ ಅನಿಸ್ತು, ಅದೇ ಹೇಳ್ತಿದ್ದೀನಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಮಾಡ A to Z ಕಾರ್ ಪಾಯಿಂಟಲ್ಲಿ ಫಸ್ಟ್ ಕಸ್ಟಮರ್ ರಿವ್ಯೂ ತಗೊಳ್ತಿರೋದು. ತುಂಬಾ ಜನ ನಾನು ವಿಡಿಯೋ ನೋಡ್ಬಿಟ್ಟು ಬರ್ತಾರೆ, ಕಸ್ಟಮರು ಗಾಡಿ ತಗೊಂಡು ಹೋಗ್ತಾರೆ. ಅಂಡ್ ವಾಕಿನ್ ಕಸ್ಟಮರೇ ಜಾಸ್ತಿ ಅಂತ ಹೇಳ್ಬೋದು. ಇವತ್ತು ವಿಡಿಯೋ ಹಾಕಿರ್ತೀನಿ, ನಾಳೆ ಕಸ್ಟಮರ್ ಬಂದ್ಬಿಟ್ಟು ಗಾಡಿ ನೋಡ್ತಾರೆ. ನೀವು ಒಂದು ಬೀಟ್ ನೋಡಿರ್ತೀರ, ಗಾಡಿ ಬೇರೆ ಗಾಡಿ ತಗೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆ ಪ್ರೈಸಲ್ಲಿ ಕಾರ್ ಸಿಗುತ್ತೆ, ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಆ ಪ್ರೈಸಲ್ಲಿ A to Z ಕಾರ್ ಪಾಯಿಂಟ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇವರು ಬಾಗಲಕೋಟೆಯಿಂದ ಬಂದಿದ್ದಾರೆ, ಉತ್ತರ ಕರ್ನಾಟಕದಿಂದ. ಯಾವ ಗಾಡಿ ತಗೊಂಡ್ರು ಎಲ್ಲಾ ಡೀಟೇಲು ಸರ್ನ ಕೇಳೋಣ. ಸರ್ ನಮಸ್ಕಾರ ಸರ್, ಬಾಗಲಕೋಟೆಯಿಂದ ಬಂದಿರಿ. ಓಕೆ, ಹೆಂಗ್ ನೋಡ್ಕೊಂಡ್ ಬಂದ್ರಿ? ಇನ್ಸ್ಟಾಗ್ರಾಮ್ ಅಲ್ಲಿ ಸರ್. ಇನ್ಸ್ಟಾಗ್ರಾಮ್ ಅಲ್ಲ. ಓಕೆ, ಹೆಂಗ್ ಅನಿಸ್ತೀರಿ ಸರ್ ಇದು A to Z ಕಾರ್ ಪಾಯಿಂಟ್? ಚೆನ್ನಾಗಿ ಅನಿಸ್ತಾ. ಪ್ರೈಸಿಂಗ್ ಒಳಗ್ರಿ? ಚೆನ್ನಾಗಿ ಅನಿಸ್ತಾ. ಓಕೆ, ಗಾಡಿ ಹೆಂಗೈತ್ರಿ? ಗಾಡಿ ಚಲೋ ಐತ್ರಿ ಕಂಡೀಷನ್? ಓಕೆ, ಗಾಡಿ ಆಲ್ರೆಡಿ ತಗೊಂಡ್ ಹೋಗಿ? ಹೌದಾ? ಕಂಡೀಷನ್ ಏನ್ ಹೇಳ್ತೀರಿ? ನಿಮ್ಮ ಉತ್ತರ ಕರ್ನಾಟಕ ಬಾಗಲಕೋಟೆ ತಗೋಬೇಕ್ರಿ, ಚೆನ್ನಾಗುತ್ತೆ. ಬರ್ಬೇಕು, ತಗೊಳ್ಬೇಕಾ? ಈ ಶೋರೂಮ್ ಬಗ್ಗೆ ಏನ್ ಹೇಳ್ತೀರಿ? ಶೋರೂಮ್ ಬಗ್ಗೆ ಚೆನ್ನಾಗೈತೆ, ಚಲೋ ಐತೆ. ಪ್ರೈಸಿಂಗ್ ಒಳಗ ಎಲ್ಲ ಗಾಡಿಯಲ್ಲಿ ಎಲ್ಲ. ನೀವು ಈ ಶೋರೂಮ್ ಬರೋಕ್ಕಿಂತ ಮುಂಚೆ ಎಷ್ಟು ಶೋರೂಮ್ ನೋಡಿದ್ರಿ? ಇಲ್ಲ, ಇದ ಫಸ್ಟ್ ಶೋರೂಮ್ ಫಸ್ಟ್ ನೋಡಿ. ಹೌದಾ? ಇನ್ಸ್ಟಾಗ್ರಾಮ್ ಅಲ್ಲಿ 11 ವಿಡಿಯೋ ತೆಗೆದಿದ್ದೀನಿ. ಹೌದಾ? ಸೂಪರ್ ಸರ್, ಕಂಗ್ರಾಚುಲೇಷನ್ ಸರ್. ಎಸ್ ಸರ್, ಫಸ್ಟ್ ಗಾಡಿ ಹೋಗೋದಾದ್ರೆ ಮಾರುತಿ 800 ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಯಾವ ಮಾಡಲು ಸರ್? ಇದು ಬಂದು 98 ಮಾಡಲ್. ಇದು 3rd ಓನರ್ಶಿಪ್ ಆಗಿದೆ. ಗಾಡಿ ಚೆನ್ನಾಗಿದೆ. 2 ವೀಲರ್ ಬೆಲೆ ಕೊಡ್ತೀನಿ. 2 ವೀಲರ್ ಬೆಲೆಗೆ ಸಿಗುತ್ತೆ ಸರ್ A to Z ಅಲ್ಲಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಬೇಕಾಗತ್ತೆ. ನೋಡ್ಬೋದು ಗಾಡಿ ರೇಟ್ ಯಾವ ತರ ಇದೆ. ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಲೆದರ್ ಎಲ್ಲ ಇವಾಗ ಹಾಕಿದಾರೆ. ಹೆಂಗೆ ಸರ್? ಸರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಗಾಡಿ ಓಡಿಸ್ ನೋಡಿ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಓಕೆ, ಗಾಡಿ ತಗೊಂಡ್ರೆ ನನ್ನ ಪ್ರಕಾರ ಖರ್ಚಿಲ್ಲ ಅನ್ಕೋತೀನಿ. ಖರ್ಚಿಲ್ಲ ಸರ್, ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ನೋಡಬಹುದು, ಚೆನ್ನಾಗಿದೆ. ಯಾರು 2 ವೀಲರ್ ಕಮ್ಮಿ ಪ್ರೈಸ್ ಅಲ್ಲಿ ಆಲ್ಟೋ AC ರನ್ನಿಂಗ್ ಇದೆಯಾ ಸರ್? ಇದೆ ಸರ್. ಹೌದು, ರನ್ನಿಂಗ್ ಇರ್ಬೋದು. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಗೊತ್ತಲ್ಲ, ಎಲ್ಲಾ ವಿಡಿಯೋಸ್ ಅಲ್ಲೂ ಇದ್ದೇ ಇರುತ್ತೆ. 38,000 ಕೊಡ್ತೀವಿ. ಅದು ₹1 ಖರ್ಚಿಲ್ದಿರೋದು, ಬರೀ ತಗೊಂಡ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ಬೇಕು. ಹೌದು, ಗಾಡಿ ಮಾತ್ರ ಟೈರ್ ಕಂಡೀಷನ್ ಚೆನ್ನಾಗಿದೆ. ಇನ್ನೂ ಬಟನ್ಸ್ ಆತರ ಇದೆ, ಚೆನ್ನಾಗಿದೆ ನೋಡಬಹುದು.
ಬರೀ 38,000ಕ್ಕೆ ನಿಮಗೆ 800 ಸಿಗುತ್ತೆ ವಿತ್ AC ರನ್ನಿಂಗ್ ಇರೋ ಗಾಡಿ. ಮಾಂಡವಿ ಮೋಟರ್ಸ್ ಇಂದ ತಗೊಂಡಿದ್ದಾರೆ, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಅಂಡ್ ಚೆನ್ನಾಗಿದೆ ಗಾಡಿ. ಬಂದು ಮಾತಾಡಿ ಒಂದೆರಡು ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಈ ಒಂದು ಲೆದರ್ ಕೂಡ ಟೇರ್ ಇಲ್ಲ ಅಂತ ಹೇಳ್ತೀನಿ ಇಂಟೀರಿಯರ್ ಅಲ್ಲಿ ನಿಮಗೆ. ಎಸ್ ಸರ್, ಹಾಗೆ ನೋಡ್ಬೋದು 38,000ಕ್ಕೆ ನೋಡಿದ್ರೆ ಗೆಟ್ಸ್ 2 ಗಾಡಿ ಇದೆಯಲ್ಲ ಸರ್? ಸರ್ ಗೆಟ್ಸ್ ಪ್ರೈಮ್ ಇದೆ, ಗೆಟ್ಸ್ GLS ಇದೆ. ಓಕೆ, ಗೆಟ್ಸ್ ಪ್ರೈಮ್ ನೋಡ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಒಂದು ಸ್ವಲ್ಪ ಟೇರ್ ಬರುತ್ತೆ. ಒರಿಜಿನಾಲಿಟಿ ಏನಂತಾರೆ ಅದೇ ತರ ಇರುತ್ತೆ ಅಂಡ್ ಮ್ಯಾಗ್ ವೀಲ್ ಎಲ್ಲ ಕೂಡ ಹಾಕಿದ್ದಾರೆ ನೋಡ್ಬೋದು. ನಿಮಗೆ ಚೆನ್ನಾಗಿದೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಇದು 95,000 ಓಡಿದೆ. ಏನ್ ಮಾಡಲು? 2007 ಮಾಡಲ್. 2007 ಮಾಡಲ್ ಆಗಿರೋದು. ಗಾಡಿ ಮಾತ್ರ ಬ್ಯಾಕ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಹಾಗೆ ನೋಡ್ಬೋದು ಇಂಟೀರಿಯರ್ ಅಲ್ಲೇ ಚೆನ್ನಾಗಿದೆ. ಲೆದರ್ ಮಾತ್ರ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಹೆಂಗೆ ಸರ್ ಇದು? ಸರ್ ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾನು ಬರುತ್ತಾ? ಹೌದು. ಗಾಡಿ ಮಾತ್ರ ಚೆನ್ನಾಗಿದೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ? ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಓಕೆ. ಅಂಡ್ ಸರ್ ಖರ್ಚಿದ್ರೆ ಇದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. 38,000 ತಗೊಳ್ಳಿ, 3 ಲಕ್ಷದ ತಗೊಳ್ಳಿ, ಇದ್ರೆ ಇದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಓಕೆ. ಹಾಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಜಸ್ಟ್ 97,000. 97,000 97,000ಗೆ ನಿಮ್ಗೆ ಗೆಟ್ ಸಿಗ್ತಿದೆ. ಓನರು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು ಹೇಳಿದ್ರಲ್ಲ 95,000. 95,000 ಓಡಿರೋ ಗಾಡಿಗೆ 97,000 ಕೊಡ್ತೀವಿ. 95,000 ಮಾಡ್ಬಿಡಿ, ಬನ್ನಿ ಮಾಡ್ಕೊಡೋಣ. 95,000 ಹೊಡಿದ್ರೆ 95,000 ಕೊಡೋಣ. ಶೋರ್ ಸರ್. ಹಾಗೆ ಇನ್ನೊಂದು ರೆಡ್ ಕಲರ್ ಇರೋದು ಮತ್ತೊಂದು ಸರ್ 2006 ಅದ್ ನೋಡಿರೋದು 7, ಇದು 6 ಮಾಡಲು. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ಗಾಡಿ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋ ಸಿಸ್ಟಮ್ ಎಲ್ಲ ವರ್ಕಿಂಗ್ ಇದೆ. AC ಎಲ್ಲ ರನ್ನಿಂಗ್ ಇದೆ? ಹೌದೌದು, ಎಲ್ಲ ವರ್ಕಿಂಗ್. ಓಕೆ. ಓಡಿರೋದು ಇದು ಸೇಮ್ 91,000 ಓಡಿದೆ. ಇದು 91,000 91,000 ಓಡಿದೆ. ಪ್ರೈಸ್ 91,000ಕ್ಕೆ ಕೊಡೋಣ. 91,000ಕ್ಕೆ 91,000 ಕೊಡೋಣ. ಓಡಿರೋದು ಎಷ್ಟಾಗಿರುತ್ತೆ ಅಷ್ಟೇ ಗಾಡಿ ಕೊಡ್ತಿದ್ರೆ ಈ ಸರ್ತಿ ಒಂದು ಆಫರ್ ಅಂತಾನೆ ಹೇಳ್ಬೋದು. ಗಾಡಿ ತಗೊಂಡು ಫ್ರಂಟ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಇಂಟೀರಿಯರ್ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಹಾಗೆ ಇನ್ನೊಂದು B2 ಬ್ಲಾಕ್ ಕಲರ್ ಇರೋದು ಸರ್. ಸರ್ ಓನರ್ ಹೇಳಿದ್ರ? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಬೀಟ್ ಇರೋದು ಇದು 2012 ಮಾಡಲು. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ಚೆನ್ನಾಗಿದೆ. ಗಾಡಿ ಕೊಡುವಾಗ ಸರ್ವಿಸ್ ಎಲ್ಲ ಮಾಡಿಸ್ಕೊಡ್ತೀವಿ. ಜಸ್ಟ್ 1,48,000 ಕೊಡ್ತೀನಿ. 1,40,000 ಓಡಿದೆಯಾ ಗಾಡಿ? ಸರ್ 1 ಲಕ್ಷ ಇಲ್ಲ, ಕಮ್ಮಿ ಓಡಿದೆ. ಕಮ್ಮಿ ಓಡಿದ್ಯಾ? ಬಟ್ ಆ ರೇಟಿಗೆ ಆಗಲ್ಲ ಇದು. ಆಗಲ್ವಾ? ಓಕೆ. ನೋಡ್ಬೋದು ಗಾಡಿ ಮಾತ್ರ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬೀಟ್ ಯಾವ ಆಪ್ಷನಲ್ ಇದು ಸರ್? LT ಟಾಪ್ ಎಂಡ್ ಮಾಡಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? 1,10,000 ಓಡಿದೆ. 1,10,000. 1,40,000 ಗಾಡಿ ಕೊಡ್ತೀರಾ? ಹೌದು. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನೊಂದು ಸರ್, 1 ಲಕ್ಷದ ಒಳಗಡೆ ಗಾಡಿನ ಇದು? ಹೌದು, 1 ಲಕ್ಷದ ಒಳಗಡೆ ನಮ್ಮ ಹತ್ರ 8-10 ಗಾಡಿ ಇದೆ ಸರ್. ಓಕೆ. ಇದು 2009 ಮಾಡಲು, 3rd ಓನರ್ಶಿಪ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂಡ್ ಬಟನ್ಸ್ ಎಲ್ಲ ಹಾಗೆ ಇದೆ. ಹಿಂದ್ಗಡೆ ಸ್ವಲ್ಪ ಟೈರ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮಗೆ. ಇಂಟೀರಿಯರ್ ತೋರಿಸ್ತೀವಿ ನಿಮ್ಗೆ ಯಾವ ತರ ಬರುತ್ತಂತ. ಲೆದರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಓಡಿರೋದು ಸರ್ ಇದೇನು ಒಂದು 80-85,000. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 85,000 ನೋಡಿದೆ, 85,000ಗೆ ಕೊಡ್ತೀನಿ. 85,000ಗೆ ಕೊಡ್ತಿದ್ದೀರಾ? ಪ್ರೈಸ್ ನೆಗೋಷಿಯೇಟ್ ಆಗುತ್ತಾ ಮತ್ತೆ? ಸರ್ ಆನ್ ಟೇಬಲ್ ಮಾಡ್ಕೊ. ಯಾಕೆ ಹೇಳ್ತೀನಿ ಅಂತಂದ್ರೆ ಓಡಿರೋದು ಜಾಸ್ತಿ ಆಗಿರುತ್ತೆ. ಓಕೆ. ಪ್ರೈಸ್ ನೀವು ನೆಗೋಷಿಯೇಟ್ ಮಾಡ್ಬೇಕಾಗತ್ತೆ. ಖಂಡಿತ ಮಾಡ್ಕೊಂಡು. 85,000 ಅದು ಪ್ರೈಸ್. ಓಡಿರೋದು ಕಮ್ಮಿ ಮಾಡಕ್ ಆಗೋದಿಲ್ಲ. ಪ್ರೈಸ್ ನೇ ಕಮ್ಮಿ ಮಾಡ್ಬೇಕಾಗತ್ತೆ. ಹೌದು, ಪ್ರೈಸ್ ಖಂಡಿತ ಕಮ್ಮಿ ಮಾಡ್ಕೊಡೋಣ. ಒಮಿನಿಗಳು ತುಂಬಾ ಮಾರ್ಕೆಟ್ ಅಲ್ಲಿ ಕೇಳ್ತಾರೆ, ಪ್ರೈಸಿಂಗು ಜಾಸ್ತಿ ಹೇಳ್ತಾರೆ. 2 ಲಕ್ಷ, 1,80,000 ಬಿಕಾಸ್ ಡಿಮಾಂಡೆಡ್ ಗಾಡಿಗೆ ಪ್ರೈಸ್ ಜಾಸ್ತಿನೇ ಆಗಿರುತ್ತೆ. A to Z ಕಾರ್ ಪಾಯಿಂಟ್ಸ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಒಮಿನಿ ಕೊಡ್ತೀರಾ ಅಂತ ಕೇಳೋಣ ಸರ್. ಯಾವ ಮಾಡಲ್? 2010 ಮಾಡಲ್ ಗಾಡಿ ಸರ್. ಈ ದುಡಿಯೋರ್ಗು ಒಳ್ಳೆ ಗಾಡಿ, ಫ್ಯಾಮಿಲಿಗೆ ತಿರ್ಗಾಡೋಕ್ಕೂ ಒಳ್ಳೆ ಗಾಡಿ, ಯಾವುದಕ್ಕೂ ಒಳ್ಳೆ ಗಾಡಿ. ನಮ್ದು A to Z ಕಾರ್ಸ್ ಪಾಯಿಂಟ್ ಅಲ್ಲಿ ನೀವು ನೋಡೋ ತರ ಡಿಮ್ಯಾಂಡೆಡ್ ಗಾಡಿ, ಇಂಡಿಕಾ, ಗೆಟ್ಸು, ಫೀಸ್ಟಾ, ಓಮಿನಿ 800 ಅಂಥದ್ದು ಗಾಡಿಗಳೇ ತರ್ತೀವಿ. LPG ಪ್ಲಸ್ ಪೆಟ್ರೋಲ್ ವೇರಿಯಂಟು. LPG ಇದೆ? LPG ಇದೆ. LPG ಕಿಟ್ಟು ಪ್ಲಸ್ ಪೆಟ್ರೋಲ್. 2010 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್. ಜಸ್ಟ್ 1,45,000 ಕೊಡ್ತೀನಿ. 1,40,000 ಸರ್ ಚಾಲೆಂಜಿಂಗ್ ಪ್ರೈಸ್. 1,80,000 ಇಲ್ಲದೆ ಯಾರು ಕೊಡಲ್ಲ 10 ಮಾಡಲ್. ಹೌದು. ನಾನು 1,45,000 ಕೊಡ್ತೀನಿ. ಓಕೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. 1,40,000ಕ್ಕೆ ನಿಮ್ಗೆ ವಿತ್ LPG ಗಾಡಿ ಸಿಗ್ತಿರೋದು. LPG ಕಂಪ್ನಿಯಿಂದ ಹಾಕಿದಾರ ಆಫ್ಟರ್ ಮಾರ್ಕೆಟ್ ಹಾಕಿದಾರ? ಕಂಪ್ನಿಯಿಂದಾನೇ ಅನ್ಸುತ್ತೆ, ಎಲ್ಲ ಆಫ್ಟರ್ ಮಾರ್ಕೆಟ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ನೀವು. ಬಂದು ಒಂದ್ ಸರ್ತಿ ಗಾಡಿ ನೋಡ್ಕೊಳ್ಳಿ. ಒಂದು ಮೆಕ್ಯಾನಿಕಲ್ನು ಕರ್ಕೊಂಡು ಬನ್ನಿ. ಔಟರ್ ಪಾರ್ಟ್ ಮಾತ್ರ ಸಖತ್ತಾಗಿದೆ ಗಾಡಿದು. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್? ಸರ್ ಹೋಂಡಾ ಸಿಟಿ. ಹೋಂಡಾ ಸಿಟಿ ಹೇಳಿ. 2006 ಮಾಡಲ್ ಗಾಡಿ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಫ್ರೆಶ್ FC. ನೆನ್ನೆ 1-3-4 ಡೇಸ್ ಆಯ್ತು. ಓಕೆ. ಗಾಡಿ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಬಹುದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಸೋನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರ ಹಾಕಿದ್ದಾರೆ. ಓಡಿರೋದು ಸರ್ ಓಡಿರುತ್ತೆ 1 lakh ಮೇಲೆ ಓಡಿರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರ? ಪ್ರೈಸಿಂಗ್ ಜಸ್ಟ್ 95,000 ಕೊಡ್ತೀನಿ. 95,000ಕ್ಕೆ. ಹಾಗೆ ಫೋರ್ಡ್ ಫಿಯೆಸ್ಟಾನಾ ಸರ್? ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ. 2006 ಮಾಡಲ್, 3rd ಓನರ್ಶಿಪ್ ಆಗಿದೆ. ಡೀಸೆಲ್ ಗಾಡಿ
ಸರ್ 1,20,000 1,30,000 ಇಲ್ಲದೆ ಯಾರು ಕೊಡಲ್ಲ. ನಮ್ಮ A to Z ಕಾರ್ಸ್ ಪಾಯಿಂಟ್ ಅಲ್ಲಿ 1,00,000 ಒಳಗಡೆನೆ 95,000 94,000 ಕೊಡ್ತೀನಿ. 94,000 93,000 ಕೊಡ್ತೀನಿ. 93,000ಕ್ಕೆ ಗಾಡಿ ಕೊಡ್ತೀವಿ. ಗ್ಲಾಸು ಚೆನ್ನಾಗಿದೆ ಸರ್? ಸರ್ ಗ್ಲಾಸ್ ಚೆನ್ನಾಗಿದೆ. ಓಕೆ, ಮೇಲ್ಗಡೆ ಇದ್ ಬಿದ್ದಿದೆ. ಸೊ ನನಗೆ ಎಲ್ಲ ತೋರಿಸ್ಬೇಕಾಗತ್ತೆ ನಿಮ್ಗೆ. ಟೈರ್ ಕಂಡೀಷನ್ ಚೆನ್ನಾಗಿದೆ ನೋಡಿ ತೋರಿಸ್ತಿದ್ದೀನಿ. ಅಂಡ್ 93,000ಕ್ಕೆ ಗಾಡಿ ಕೊಡ್ತಿದ್ರೆ ಫೋರ್ಡ್ ಫಿಯೆಸ್ಟಾ. ಬಂದ್ ಮಾತಾ ಡೀಸೆಲ್ ಅಲ್ವಾ ಸರ್? ಡೀಸೆಲ್. ಓಕೆ, ನೆಕ್ಸ್ಟ್ ಗಾಡಿ ಇರೋದು ಸರ್ ಪೆಟ್ರೋಲ್ ಗಾಡಿ. ಇದು ಡೀಸೆಲ್, ಇದು ಪೆಟ್ರೋಲ್, ಯಾವ್ದು ಬೇಕು ಅದು ತಗೊಳ್ಳಿ. ಸರ್ ಇದು 3 ರೇಂಜ್ ಅಲ್ಲಿ 1 lakh ಒಳಗಡೆ 3 ಗಾಡಿ ಇದೆ ಒಂದೇ ಸಿಡನ್ ಅಲ್ಲಿ. 2006 ಮಾಡಲ್, ಸೆಕೆಂಡ್ ಓನರ್ಶಿಪ್. ಗಾಡಿ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಜಸ್ಟ್ 88,000 ಕೊಡ್ತೀನಿ. 88,000 ಪೆಟ್ರೋಲ್ ಗಾಡಿ, 93,000 ಡೀಸೆಲ್ ಗಾಡಿ. ಅದು 95,000ಕ್ಕೆ 93,000 ಕೊಡೋಣ. 93,000 88,000ಕ್ಕೆ. ಎಸ್ ಸರ್, ನೆಕ್ಸ್ಟ್ ಗಾಡಿ ಇರೋದು ಎಷ್ಟು ಸರ್? 95,000 85,000 1 ಲಕ್ಷ. ಸರ್ ಇದು ಬಂದು 2005 ಮಾಡಲ್, ಸಿಂಗಲ್ ಓನರ್ಶಿಪ್, ಶೋರೂಮ್ ರೆಕಾರ್ಡೆಡ್. ಜಸ್ಟ್ 55,000 ನೋಡಿದೆ. ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿಯಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಗಾಡಿ ಚೆನ್ನಾಗಿದೆ. ಓಕೆ, ಹಾಗೆ ನೋಡ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತಂತ. ಗಾಡಿ ಇಂಟೀರಿಯರ್ ಚೆನ್ನಾಗಿದೆ. ಓಡಿರೋದು ಹೇಳಿದ್ರ ಸರ್? ಓಡಿರೋದು ಜಸ್ಟ್ 55,000 ಶೋರೂಮ್ ರೆಕಾರ್ಡೆಡ್ ಬುಕ್ ಜೊತೆ ಕೊಡ್ತೀನಿ. ಶೋರೂಮ್ ರೆಕಾರ್ಡ್ ಬುಕ್ ಜೊತೆ. ಅದು ಸಿಂಗಲ್ ಓನರ್ಶಿಪ್. ಅಸೆಂಟ್ 4th ಓನರ್ 5th ಓನರ್ 6th ಓನರ್ ಇರುತ್ತೆ. ನಮ್ಮ ಹತ್ರ ಸಿಂಗಲ್ ಓನರ್ ಇದೆ. ಪ್ರೈಸ್ 1,45,000. 1,45,000 ಸಿಂಗಲ್ ಓನರ್. 180 185 ಹೇಳ್ತಾರೆ ಸರ್ ಬರೀ ಸಿಂಗಲ್ ಓನರ್ ಇದ್ರೆ. ಹೌದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಬೀಟ್. ಸರ್ ಚವರ್ಲೆಟ್ ಬೀಟ್ ಡೀಸೆಲ್ ಗಾಡಿ. ಓಕೆ, 2012 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಬೇಸಿಕ್ ಗಾಡಿ ಇದು. ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,45,000 ಕೊಡ್ತೀನಿ. 1,45,000 1,45,000 ಗಾಡಿ ಸಿಕ್ಕಿರೋದು. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಬಂದ್ರೆ ಸರ್. ಸಣ್ಣ ಪುಟ್ಟ ಮಾಡ್ಕೊಡ್ತೀವಿ ಸರ್. ಆ ರೇಂಜ್ಗಲ್ಲ, ಒಂದ್ ಸಣ್ಣ ಪುಟ್ಟ ಮಾಡ್ಕೊಡ್ತೀವಿ ಸರ್. ಬನ್ನಿ ಎತ್ತಾಕೊಂಡು ಹೋಗಿ.